ನೀವು ನೋಡ್ತಾ ಇದ್ರ ಆರ್ಮ್ಯಾಕ್ಸ್ ಕನ್ನಡ, ನಾನ್ ಸೀಮಾ ಬಂಗಾರಪ್ಪ. ಬೆಂಗಳೂರಿನ ನೆಲಮಂಗಲ ತಾಲೂಕಿನ ಬಸ್ ನಿಲ್ದಾಣದ ಮುಖ್ಯ ರಸ್ತೆ ಬಳಿ ಇರುವಂತಹ ರಾಜಕಾಲುವೆ ಕುಸಿದು ಯಮರೂಪಿಯಂತೆ ಬಾಯ್ತಿರ್ತದೆ. ಇದರಿಂದ ಅಪಘಾತಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಮಾರ್ಗದಲ್ಲಿ ದಿನನಿತ್ಯ ಸಂಚರಿಸುವಂತಹ ಸಾರ್ವಜನಿಕರ ಸಂಚಾರಕ್ಕೂ ಕೂಡ ಅಡ್ಡಿಯಾಗ್ತಾ ಇದೆ. ರಾಜಕಾಲುವೆ ಕುಸಿದು ಯಮಗುಂಡಿಯಾಗಿ ಮಾರ್ಪಟ್ಟಿದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ನಗರಸಭೆ, ಕೆಎಸ್ಆರ್ಟಿಸಿ ಹಾಗೂ ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಒಬ್ಬರ ಮೇಲೊಬ್ಬರು ದೂರನ್ನ ಹೇಳ್ಕೊಂಡು ಕೆಲಸದಲ್ಲಿ ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ. ಹೀಗಾಗಿ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ವಾ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆಯನ್ನ ಎತ್ತಿದ್ದಾರೆ. ಇವತ್ತೇ ನಾವು ಹೇಳ್ದೋ ಇಲ್ಲಿ ಸ್ಥಳೀಕರು ಸೇರ್ಕೊಂಡು, ಸರ್ ಇದು ಬ್ರಿಡ್ಜ್ ಸರಿ ಇಲ್ಲ, ಇದು ಆಲ್ರೆಡಿ ಹಳೇದು, ಇಲ್ಲಿ ಗುಂಡಿ ಬಿದ್ದಿದೆ, ಇದನ್ನ ಸರಿ ಮಾಡಿಸಿ ಅಂತ ಹೇಳಿಕ್ಕೆ ಇವ್ರು ಏನ್ ಮಾಡಿದ್ರು, ಅರ್ಜೆಂಟ್ ಆಗಿ ರಾತ್ರಿ ಈ ಗುಂಡಿ ಮುಚ್ಚಿದ್ರು. ಈಗ ನೋಡಿ ಮಳೆ ಬಂದು ಈಗ ಆಲ್ರೆಡಿ ಇದು 4ನೇ ಸಲ ಗುಂಡಿ ಮುಚ್ತವ್ರೆ. ಬಟ್ ಕೆಳಗಡೆಯಿಂದ ಒಡೆದೋಗಿದೆ ಸರ್. ಇದು ಕೆಳಗಡೆ ಪೈಪ್ ಇದೆ, ಒಡೆದೋಗಿದೆ. ಇದು ರಾಜಕಾಲುವೆ ಮೇಲೆ ಇರೋದು, ಕೆಳಗಡೆಯಿಂದನೇ ಪೈಪ್ ಒಡೆದೋಗಿರೋದ್ ಕಾರಣ ಇದ್ರಲ್ಲಿ ಎಷ್ಟೇ ಜಲ್ಲಿ ಕಲ್ಲು ಮಣ್ಣು ಹಾಕಿದ್ರು ರಾಜಕಾಲುವೆ ಗುಂಡಿ ಆಗಿರೋದ್ರಿಂದ ಒಳಗಡೆ ಹೋಯ್ತಾ ಇರ್ತದೆ. ಅದು 4-5 ಜನ ಆಲ್ರೆಡಿ ಬಿದ್ದು ಹೊಡೆದಾಕೊಂಡಿದ್ದಾರೆ ಸರ್, ಮಕಾಮುತ್ತಿ ಹೊಡೆದಾಕೊಂಡಿದ್ದಾರೆ. ಯಾರು ನಗರಸಭೆಯವರಾಗ್ಲಿ, PW ಇಲಾಖೆ ಆಗ್ಲಿ, ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ ಸರ್. ಇಲ್ಲಿ ನೆಲಮಂಗಲದಲ್ಲಿ ಕೆಲವರು ಸ್ಥಳೀಯ ಮುಖಂಡರುಗಳು ಹೇಳೋ ಪ್ರಕಾರ ಸಿಂಗಾಪುರ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಇಲ್ಲಿ ಸಿಂಗಾಪುರ್ ಕಾಣಿಸ್ತಾ ಇದೆ ನೋಡಿ ಸರ್. ನೆಲಮಂಗಲದಲ್ಲಿ ಎಷ್ಟು ಮಟ್ಟಿಗೆ ಇದು ನೆಲಮಂಗಲ ಮುಖ್ಯ ರಸ್ತೆ, ಇದು ಬಸ್ ಸ್ಟ್ಯಾಂಡ್ ನೋಡಿ, ಒಳಗಡೆಯಿಂದ ಬರುವಂತ ರಸ್ತೆಗಳು ಸರ್. ಇಲ್ಲಿ ಈ ಗುಂಡಿ ಬಿದ್ದಿರೋದ್ರಿಂದ ಒಂದ್ ಅರ್ಧ ಗಂಟೆ ಇಲ್ಲಿ ಸಾಯಂಕಾಲ 3-4 ಗಂಟೆಗೆ ಸ್ಕೂಲ್ ಮಕ್ಕಳು ಬಿಡ್ತವೆ. ಇಲ್ಲಿ ಗುಂಡಿ ಇರೋದ್ರಿಂದ ಆ ಮಕ್ಕಳು ಬರೋದಕ್ಕೂ ಇಲ್ಲಿಗೆ ಟ್ರಾಫಿಕ್ ಆಗ್ತದೆ. ಆಮೇಲೆ ಸುಮಾರು ಜನ ಇಲ್ಲಿ ಬಿದ್ದು ಆಲ್ರೆಡಿ ಮಕ ಮೂತಿ ಎಲ್ಲ ಹೊಡೆದಾಕೊಂಡಿದ್ದಾರೆ. ಇದೆಲ್ಲ ಹೆಂಗೆ ಅಂತಂದ್ರೆ ಇವ್ರಿಗೆ ಯಾರು ಕಾಣಿಸ್ತಾ ಇಲ್ಲ ಸರ್, ನಗರಸಭೆಯವರಿಗೆ, PW ಇಲಾಖೆಗಳಿಗೆ. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಅವರು ಸಿಂಗಾಪುರ್ ಮೂಡಲ್ಲಿ ಇದ್ದಾರೆ. ಹಂಗಾಗಿ ಅವ್ರಿಗೆ ಈ ಗುಂಡಿಗಳೆಲ್ಲ ಕಾಣಿಸ್ತಿಲ್ಲ ಸರ್. ಜನಸಾಮಾನ್ಯ ಕಷ್ಟನೇ ಇಲ್ಲ ಸರ್. ನೆಲಮಂಗಲದಲ್ಲಿ ಸಿಂಗಾಪುರ ಆಗ್ಬಿಟ್ಟಿದೆ ನೆಲಮಂಗಲ.